ತಾಯಿ, ನನಗೆ ನಿಜವಾಗ್ಲೂ ನೀವು ಆಶೀರ್ವಾದ ಮಾಡಿದ್ದೆ. ಆದರೆ ಧೂಪಂ ಸಮರ್ಪಯಾಮಿ ಅಮ್ಮ ತಾಯಿ ವರಾಹಿಯಮ್ಮ. ಧನ್ಯೋಸ್ಮಿ ತಾಯಿ, ಧನ್ಯೋಸ್ಮಿ. ನಾನು ಇದ್ದೀನಿ ಮಗಳೇ ಅಂತ ನನಗೆ ಒಂದು ಹೂವಿನ ಮುಖಾಂತರ ಸೂಚನೆ ಕೊಡ್ಬೋದಲ್ಲಮ್ಮ. ನನಗೂ ಖುಷಿ ಆಗುತ್ತಲ್ವ ತಾಯಿ. ನಿಮ್ಮ ಒಂದು ಪೂಜೆನ ಮಾಡೋವರೆಗೂ ನಾನು ಬಂದಿದ್ದೀನಿ ಅಂದರೆ ಅಮ್ಮ ತಾಯಿ, ನನ್ನ ಯಾವುದೋ ಒಂದು ಜನ್ಮದ ಪುಣ್ಯ ತಾಯಿ. ಓಂ ಶ್ರೀಂ ಹ್ರೀಂ ಗ್ಲೌಂ ವರಾಹಿ ನಮಃ. ಓಂ ಶ್ರೀಂ ಹ್ರೀಂ ಗ್ಲೌಂ ವರಾಹಿ ನಮಃ. ಓಂ ಶ್ರೀಂ ಹ್ರೀಂ ಗ್ಲೌಂ ವರಾಹಿ ನಮಃ. ಥ್ಯಾಂಕ್ ಯು ತಾಯಿ. ಧನ್ಯೋಸ್ಮಿ ಅಮ್ಮ, ಧನ್ಯೋಸ್ಮಿ ತಾಯಿ. ತಾಯಿ ಧನ್ಯೋಸ್ಮಿ ಅಮ್ಮ. ಅಮ್ಮ ಯಾವ ಥರ ಯಾವಾಗ ಕೊಡ್ತಾರೆ ಅಂತ ಹೇಳೋಕ್ಕೆ ಬರೋಂಗಿಲ್ಲ. ಸೊ ಅಮ್ಮನ ಒಂದು ಕಣ್ಣುಗಳನ್ನ ನೋಡ್ಬೋದು, ಎಷ್ಟು ಒಂದು ಮುಗ್ಧತೆ ಇದೆ ಆ ಕಣ್ಣಲ್ಲಿ ಅಂದರೆ ತಾಯಿ. ಧನ್ಯೋಸ್ಮಿ ತಾಯಿ, ಧನ್ಯೋಸ್ಮಿ ಅಮ್ಮ. ಸೊ ನೋಡ್ಬೋದು ಎಷ್ಟು ಒಂದು ಮುಗ್ಧತೆ ಕಾಣಿಸುತ್ತೆ ಆ ಕಣ್ಣಲ್ಲಿ ಅಂತ ಅಮ್ಮ ತಾಯಿ. ಧನ್ಯೋಸ್ಮಿ ತಾಯಿ. ಓಂ ಶ್ರೀಂ ಹ್ರೀಂ ಗ್ಲೌಂ ವರಾಹಿ ನಮಃ. ಓಂ ಶ್ರೀಂ ಹ್ರೀಂ ಗ್ಲೌಂ ವರಾಹಿ ನಮಃ. ಯಾವುದೇ ರೀತಿ ಅಡೆಚಣೆ ಬರ್ದಿಲ್ದಿರೋ ಹಾಗೆ ನಿಮ್ಮ ಮಗಳ ಕೈಯಲ್ಲಿ ಸೇವೆ ಮಾಡಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ತಾಯಿ. ಧನ್ಯೋಸ್ಮಿ ಅಮ್ಮ. ಅಮ್ಮ ತಾಯಿ ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಅಮ್ಮ. ನಂತರ ಸೂಚನೆ ಕೊಟ್ಟು ಆಶೀರ್ವಾದ ಮಾಡಿ ತಾಯಿ. ಅಮ್ಮ ವರಾಹಿ ಅಮ್ಮ, ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ತಾಯಿ. ಧನ್ಯೋಸ್ಮಿ ಅಮ್ಮ, ಧನ್ಯೋಸ್ಮಿ ತಾಯಿ. ಸೊ ಹಾಗೆ ಅರೆ ಅಮ್ಮನಿಗೆ ಹೇಳಿಪ್ಪ, ಆಶೀರ್ವಾದ ಮಾಡೋ ಹಾಗೆ ಹೇಳಿ ತಂದೆ ಗುರುರಾಯ. ಬನ್ನಿಮ್ಮ ವರಾಹಿ ಅಮ್ಮ. ವರಾಹಿಯ ಒಂದು ಸೇವೆನ ಒಂದು ವ್ರತನ ನಾನು ಮಾಡಿದ್ದೆ. ಆ ವ್ರತನ ನೀವು ಸ್ವೀಕಾರ ಮಾಡಿದ್ದೀರಾ ಸಂಪೂರ್ಣವಾಗಿ ತಾಯಿ. ಈ ತಬ್ಲಿ ಮಗಳಿಗೆ ಆಶೀರ್ವಾದ ಮಾಡಲ್ವಾ ನೀವು? ತಾಯಿ ಆಗಲ್ವಾ ಅಮ್ಮ? ನೀವು ತಾಯಿ ತಾನೇ. ನನಗೆ ಆಶೀರ್ವಾದ ಮಾಡಿ ಅಮ್ಮ ತಾಯಿ. ಥ್ಯಾಂಕ್ ಯು ಅಮ್ಮ. ಇವಾಗ ನನಗೆ ಸಮಾಧಾನ ಆಯಿತು. ಥ್ಯಾಂಕ್ ಯು ತಾಯಿ. ಯಾಕೆ ಅಂದರೆ ಇಲ್ಲಿಟ್ಟಿರ್ತಕ್ಕಂಥವು ಎಲ್ಲೂ ಜಾರಿಲ್ಲ, ಕರೆಕ್ಟಾಗಿ ಹಿಂದೆ ಬಂದು ಅಮ್ಮ ಆಶೀರ್ವಾದ ಮಾಡಿದರು. ಥ್ಯಾಂಕ್ ಯು ಅಮ್ಮ. ನನ್ನ ಜೊತೆ ಇದ್ದೀರಾ ನೀವು. ಇದಕ್ಕೆಲ್ಲ ಕಾರಣ ನಮ್ಮ ರಾಯರು. ನಂಗೆ ಅಮ್ಮನ್ನ ತಗೊಬಂದು ಪೂಜಿಸಬೇಕು ಅಂತ ಒಂದು ಜ್ಞಾನನ ಕೊಟ್ಟಿದ್ದು ನಮ್ಮ ರಾಯರು ಶ್ರೀ ರಾಘವೇಂದ್ರ. ನಾನೇನು ಸಂಕಲ್ಪ ಮಾಡ್ಕೊಂಡಿದ್ದೀನಿ ಅದಕ್ಕೆ ನಿಮ್ಮ ಒಂದು ಆಶೀರ್ವಾದ ಸಿಕ್ಕಿ ನನ್ನ ಒಂದು ಸಂಕಲ್ಪಗಳು ಅಮ್ಮ ತಾಯಿ. ಥ್ಯಾಂಕ್ ಯು ಅಮ್ಮ. ಧನ್ಯೋಸ್ಮಿ ತಾಯಿ, ಧನ್ಯೋಸ್ಮಿ ಅಮ್ಮ. ಓಂ ಶ್ರೀಂ ಹ್ರೀಂ ಗ್ಲೌಂ ವರಾಹಿ ನಮಃ. ಅಮ್ಮ ತಾಯಿ ಅಮ್ಮ ಬನ್ನಿ ಅಮ್ಮ, ಆಶೀರ್ವಾದ ಮಾಡಿ ತಾಯಿ ನಿಮ್ಮ ಮಗಳಿಗೆ. ಓಂ ಶ್ರೀಂ ಹ್ರೀಂ ಗ್ಲೌಂ ವರಾಹಿ ನಮಃ. ನಾನು ಪೂಜೆ ಸಲ್ತಾ ತಾಯಿ ನಿಮಗೆ. ನಿಮ್ಮ ಮಗಳು ಅಮ್ಮ ತಾಯಿ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ತಾಯಿ. ನಿಮ್ಮ ಮಗಳು ನೈವೇದ್ಯನ ಸ್ವೀಕಾರ ಮಾಡಿದ್ರಾ ಅಮ್ಮ? ಅಮ್ಮ ವರಾಹಿ ಅಮ್ಮ, ನಿಮ್ಮ ಮಗಳು ಮಾಡಿರ್ತಕ್ಕಂಥ ನೈವೇದ್ಯನ ಸ್ವೀಕಾರ ಮಾಡಿದ್ರಾ ತಾಯಿ? ಓಂ ಶ್ರೀಂ ಹ್ರೀಂ ಗ್ಲೌಂ ವರಾಹಿ ನಮಃ.